ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೂರಾರು ವರ್ಷಗಳ ಇತಿಹಾಸ ಹೊಂದಿರುವ ಭವ್ಯ ಕಟ್ಟಡಗಳನ್ನು ಒಳಗೊಂಡಿರುವ ಒಂದು ಸುಂದರ ಕಾಲೇಜಿನ ಬಗ್ಗೆ ನಾನು ನಿಮಗೆ ಈ ದಿನ ತಿಳಿಸ್ಕೊಡ್ತಾ ಇದ್ದೀನಿ. 1889ರಲ್ಲಿ ಮೂರನೇ ಕೃಷ್ಣರಾಜ ಒಡೆಯರವರ ಕಾಲಾವಧಿಯಲ್ಲಿ ಸ್ಥಾಪನೆಯಾಗಿ 1916ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹಾಗೂ ವಿಶ್ವೇಶ್ವರಯ್ಯನವರ ಕಾಲಾವಧಿಯಲ್ಲಿ ಇದು ಅಧಿಕೃತ ವಿಶ್ವವಿದ್ಯಾನಿಲಯವಾಗಿ ಮಾರ್ಪಟ್ಟು ಅಲ್ಲಿಂದ ಇಲ್ಲಿಯವರೆಗೆ ಶತಮಾನಗಳನ್ನು ದಾಟಿ ಶತಮಾನೋತ್ಸವವನ್ನು ಆಚರಿಸಿಕೊಂಡಿದೆ. ಅದರ ಸವಿನೆನಪಿಗಾಗಿ ಶತಮಾನೋತ್ಸವ ಕಟ್ಟಡವನ್ನು ಸಹ ನಿರ್ಮಿಸಲಾಗಿದೆ. ದೇಶದಾದ್ಯಂತ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಜ್ಞಾನದ ದಾಹವನ್ನು ನೀಗಿಸಿ ದೇಶದ ಮೂಲೆ ಮೂಲೆಗಳಿಗೆ ಜ್ಞಾನದ ದೀಪ ಹಚ್ಚಿದ ಹೆಗ್ಗಳಿಕೆ ಈ ಕಾಲೇಜಿಗಿದೆ. ಕನ್ನಡಕ್ಕೆ ಮೊಟ್ಟ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಎಂದು ಕರೆಯುವ ಕುವೆಂಪು ಅವರು ಸಹ ಇದೇ ಕಾಲೇಜಿನಲ್ಲಿ ವ್ಯಾಸಂಗ ಮುಗಿಸಿ ಪ್ರಾಧ್ಯಾಪಕರಾಗಿ ಹಾಗೆ ಮೈಸೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿ ನಿವೃತ್ತಿ ಹೊಂದಿದ್ದಾರೆ. ಇದರ ಜೊತೆಗೆ ಭಾರತದ ಮಾಜಿ ರಾಷ್ಟ್ರಪತಿ, ಖ್ಯಾತ ತತ್ವಜ್ಞಾನಿ ಮತ್ತು ಶಿಕ್ಷಣ ತಜ್ಞ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಸಹ ಇದೇ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿದ್ದಾರೆ ಅಂತಂದರೆ ಅದು ಹೆಮ್ಮೆಯ ವಿಷಯ. ಅಂತಾರಾಷ್ಟ್ರೀಯ ಖ್ಯಾತಿಯ ಭಾರತೀಯ ಆಂಗ್ಲ ಸಾಹಿತಿ ಅಂದರೆ ಮಾಲ್ಗುಡಿ ಡೇಸ್ ಖ್ಯಾತಿಯ R.K. ನಾರಾಯಣ್ ಕೂಡ ಇದೇ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿರ್ತಾರೆ. ಅದರ ಜೊತೆಗೆ ಖ್ಯಾತ ವ್ಯಂಗ್ಯಚಿತ್ರಕಾರ, ಕಾರ್ಟೂನಿಸ್ಟ್ R.K. ಲಕ್ಷ್ಮಣ್, ಹಿರಿಯ ಪತ್ರಕರ್ತ ಮತ್ತು ಲೇಖಕ M.V. ಕಾಮತ್, ಕರ್ನಾಟಕದ ವಿಶೇಷ ಅಂತಂದರೆ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ S. ನಿಜಲಿಂಗಪ್ಪ ಕೂಡ ಇದೇ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿರ್ತಾರೆ. ಇವರಲ್ಲದೆ ನೂರಾರು ಸಾಹಿತಿಗಳು, ರಾಜಕಾರಣಿಗಳು, ವಿಜ್ಞಾನಿಗಳು ಮತ್ತು ಆಡಳಿತಗಾರರು ಈ ಐತಿಹಾಸಿಕ ಕಾಲೇಜಿನಲ್ಲಿ ಶಿಕ್ಷಣ ಪಡೆದಿದ್ದಾರೆ. ಇಷ್ಟೊಂದು ಭವ್ಯ ಪರಂಪರೆ ಹೊಂದಿರುವ ಇತಿಹಾಸದ ಪುಟಗಳನ್ನು ಕೆದಕಿದರೆ ಮೈ ಜುಮ್ಮೆನಿಸುವ ಕಾಲೇಜಿನ ಹೆಸರೇ ಮೈಸೂರು ಮಹಾರಾಜ ಕಾಲೇಜು. ಇದು ದಕ್ಷಿಣದ ದ್ವಾರ. ಮೈಸೂರು ಮಹಾರಾಜ ಕಾಲೇಜಿಗೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಎಂಬ ನಾಲ್ಕು ದಿಕ್ಕುಗಳಲ್ಲೂ ಸಹ ಮುಖ್ಯ ದ್ವಾರಗಳಿವೆ. ಅವುಗಳಲ್ಲಿ ಪೂರ್ವದ ಗೇಟು ಯಾವಾಗಲೂ ಸಹ ಮುಚ್ಚಿರುತ್ತೆ. ಯಾಕಂತಂದರೆ ಅಲ್ಲಿ ಕುಲಪತಿಗಳವರ ಮನೆ ಇರುವುದರಿಂದ ಅಗತ್ಯ ಇದ್ದಾಗ ಮಾತ್ರ ಆ ಗೇಟ್ನ ಓಪನ್ ಮಾಡ್ತಾರೆ. ಇಲ್ಲದಿದ್ದರೆ ಒಂದು ಸಣ್ಣ ಗೇಟ್ನ ವ್ಯವಸ್ಥೆ ಮಾಡಲಾಗಿದೆ. ಹಾಗೆ ನಾನು ಈ ದಿನ ದಕ್ಷಿಣದ ಗೇಟ್ ಮುಖಾಂತರ ಒಳಗಡೆ ಬರ್ತಾ ಇದ್ದೀನಿ. ನೋಡಿ, ಇದೇ ಮಹಾರಾಜ ಕಾಲೇಜಿನ ಮೇನ್ ಬಿಲ್ಡಿಂಗ್. ಹೇಗಿದೆ ವ್ಯೂ ಪಾಯಿಂಟು ಅಲ್ವಾ? ಮಹಾರಾಜರು ಕಟ್ಟಿಸಿದಂತಹ ಕಾಲೇಜಿನಲ್ಲಿ ನಾವು ವ್ಯಾಸಂಗ ಮಾಡೋದು ಅಂತಂದರೆ ಅದು ತುಂಬ ಸಂತೋಷದ ವಿಷಯ. ಬಡವರ ಬಾದಾಮಿ ಕಡಲೆ ಬೀಜ ಆದರೆ ಬಡವರು, ಹಿಂದುಳಿದವರು, ಹಳ್ಳಿಗಾಡಿನಿಂದ ಬರುವಂತಹ ಜನರಿಗೆ ಮಹಾರಾಜ ಕಾಲೇಜು ಒಂದು ವಿದ್ಯಾ ಕೇಂದ್ರ ಮಾತ್ರವಲ್ಲ, ವಿದ್ಯಾ ದೇಗುಲ. ಯಾಕಂತಂದರೆ ಕಾರಣ ಇಷ್ಟೇ, ಕೈಗೆಟುಕುವ ದರದಲ್ಲಿ ಮಹಾರಾಜ ಕಾಲೇಜಿನಲ್ಲಿ ಫೀಸಿನ ವ್ಯವಸ್ಥೆ ಇದೆ. ಯಾವುದೇ ಬಡ ಅಥವಾ ಹಿಂದುಳಿದ ವರ್ಗದವರಿಗೆ ಒತ್ತಡ ಆಗದೇ ಇರುವ ರೀತಿ ಇಲ್ಲಿನ ಫೀಸ್ ಸ್ಟ್ರಕ್ಚರು ವ್ಯವಸ್ಥೆ ಮಾಡಲಾಗಿದೆ. ಮೈಸೂರು ವಿಶ್ವವಿದ್ಯಾನಿಲಯದ ನೇರ ಕಾಲೇಜು ಇದಾಗಿರುವ ಕಾರಣ ಬಡವರು, ಹಿಂದುಳಿದವರಿಗೆ ಇದು ಅನುಕೂಲಕರವಾಗಿದೆ. ಹಾಗೆ ನೋಡಿ, ಇದು ಮೇನ್ ಬಿಲ್ಡಿಂಗ್ ಅಂದರೆ ಯುವರಾಜ ಕಾಲೇಜಿನಿಂದ ನೋಡೋದಾದರೆ ನಮ್ಮ ಮಹಾರಾಜ ಕಾಲೇಜು ಈ ರೀತಿಯಾಗಿ ಕಾಣುತ್ತೆ. ಸೈಡ್ ವ್ಯೂ ತುಂಬ ಅದ್ಭುತವಾಗಿದೆ. ಕಾಲೇಜು ತುಂಬ ವಿಶಾಲವಾದಂಥ ಕಾಲೇಜು. ಈ ಕಾಲೇಜಿನ ಮಹಾರಾಜರು ಕಟ್ಟಬೇಕಾದ್ರೆ ಎಲ್ಲ ರೀತಿಯ ಮರಗಳನ್ನು, ಅಂದರೆ ತುಂಬ ಅತ್ಯುನ್ನತವಾದಂತಹ ಮರಗಳನ್ನು ಬಳಸಿ ಮತ್ತು ಗಾರೆ ಮಿಶ್ರಿತ ಮಣ್ಣಿನಿಂದ ಕಟ್ಟಿದ್ದಾರೆ. ನೋಡಿ, ಇದೇ ಮುಖ್ಯ ದ್ವಾರದ ಮುಖಾಂತರ ಬಂದರೆ ನಾವು ಲೆಫ್ಟು ಮತ್ತು ಇದು ರೈಟು ವ್ಯೂ ನೋಡ್ತಾ ಇರೋದು. ಸೊ ಇದು ಫಸ್ಟ್ ಫ್ಲೋರ್ಗೆ ಹೋಗಬೇಕಾದ್ರೆ ಸ್ಟೆಪ್ ಮುಖಾಂತರ ನಾವು ಹೋಗ್ತಾ ಇದ್ದೀವಿ. ಸೊ ಹಂತದ ಮಧ್ಯ ಒಂದು ವಿರಾಜಮಾನರಾಗಿ ಕುಂತಿರುವಂತಹ ಸರಸ್ವತಿ ದೇವಿಯ ವಿಗ್ರಹ ಕಾಣುತ್ತೆ. ನಾನು ಬಲಭಾಗದ ಹಂತದ ಮುಖಾಂತರ ಮೊದಲನೇ ಫ್ಲೋರು ಅಂದರೆ ಮೊದಲನೇ ಮಹಡಿಗೆ ನಾನು ಹೆಜ್ಜೆ ಇಡ್ತಾ ಇದ್ದೀನಿ. ಇದು ಪ್ರಾಂಶುಪಾಲರ ಕೊಠಡಿ ಮತ್ತು ಕಚೇರಿಗೆ ಹೋಗುವಂತಹ ದಾರಿ. ನೋಡಿ, ಇದೇ ಎಕ್ಸಾಮ್ಗೆ ಎಲ್ಲ ಸಿದ್ಧತೆಗಳು ಆಗಿದೆ. ಸೊ ಇದರ ಆಪೋಸಿಟ್ ಕಾಣುವಂತಹ ವ್ಯೂ ನೋಡಿ ಸ್ನೇಹಿತರೆ. ಕಚೇರಿಗೆ ನಾನು ಈಗೆಲ್ಲ ಕೇಳ್ತಾ ಇದ್ದೀನಿ. ಇದು ಅಡ್ಮಿಷನ್ ಸೆಕ್ಷನ್ ಏನು ಪ್ರಾರಂಭ ಆಗಿದೆ, ಅದಕ್ಕೆ ಸಿದ್ಧತೆಯನ್ನು ನಡೆಸ್ಕೊಂಡಿರುವಂತಹ
ಕಚೇರಿ ಸಿಬ್ಬಂದಿ ವರ್ಗ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡು ಹಳ್ಳಿಗಾಡಿನ ಜನರು ಅಥವಾ ಮೈಸೂರಿನ ಅಥವಾ ಸುತ್ತಮುತ್ತಲ ಯಾವುದೇ ರೀತಿಯ ವರ್ಗಕ್ಕೆ ಸೇರಿದ ವಿದ್ಯಾರ್ಥಿಗಳು ಆಗಮಿಸಿದರೆ ಅವರಿಗೆ ಒಂದು ಅತ್ಯುನ್ನತ ವಿದ್ಯೆಯನ್ನು ದಾನ ಮಾಡಬೇಕು ಅಂತ ಹೇಳಿ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡು ಆ ಮುಖಾಂತರ ಅಡ್ಮಿಷನ್ಗೆ ಎಲ್ಲ ರೀತಿಯ ಸಿದ್ಧತೆಗಳನ್ನ ನಡೆಸಿದ್ದಾರೆ. ನೋಡಿ, ಮೊದಲನ ಅಂತಸ್ತಿನಲ್ಲಿ ಕಾಣುವಂತಹ ವ್ಯೂ ಪಾಯಿಂಟ್ ಇದು. ಈ ಆ್ಯಂಗಲ್ನಲ್ಲಿ ನೀವು ಯಾರಾದರೂ ನೋಡಿದರೆ ಕಮೆಂಟ್ ಮಾಡಿ. ಹಾಗೆಯೇ ಜಿಯೋಗ್ರಫಿ ಡಿಪಾರ್ಟ್ಮೆಂಟ್ ಕಡೆ ಹೋಗ್ತಾ ಇನ್ನೂ ಮುಂದೆ ಹೋದರೆ ಅಲ್ಲಿ ಕೂಡ ನಮ್ಮ ಕಾಲೇಜು ಇನ್ನೂ ಅದ್ಭುತವಾಗಿ ಒಂದು ವ್ಯೂ ಪಾಯಿಂಟ್ ಸಿಗುತ್ತೆ. ಹಾಗಾಗಿ ನಾನು ಆ ಕಡೆ ಹೋಗ್ತಾ ಇದ್ದೀನಿ. ಇದು ಜಿಯೋಗ್ರಫಿ ಡಿಪಾರ್ಟ್ಮೆಂಟ್ ಕಡೆ ಹೋಗ್ತಾ ಇರುವಂಥ ಒಂದು ವ್ಯೂ. ಸೊ ಈಗ ನೋಡಿ, ಇಲ್ಲಿಂದ ಮಹಾರಾಜ ಕಾಲೇಜು ಮೊದಲ ಅಂತಸ್ತಿನಿಂದ ಕಾಣುವಂತಹ ಒಂದು ವ್ಯೂ ಪಾಯಿಂಟು ಅತ್ಯದ್ಭುತವಾಗಿ. ಈ ರೀತಿ ಕೂಡ ಯುವರತ್ನ ಶೂಟ್ ಮಾಡಬೇಕಾದ್ರೆ ಈ ರೀತಿ ನಾನೊಂದು ವ್ಯೂ ಪಾಯಿಂಟ್ ನೋಡಿದ್ದೆ. ಹಾಗಾಗಿ ಇಲ್ಲಿ ಬಂದರೆ ಒಂದು ತುಂಬ ಅದ್ಭುತವಾದ ವ್ಯೂ ಪಾಯಿಂಟ್ ಸಿಗುತ್ತೆ. ಎಲ್ಲರಿಗೂ ನೋಡುಗರಿಗೆ ಇದು ಆಸಕ್ತಿದಾಯವಾಗಿರುತ್ತೆ ಅಂತ ಹೇಳಿ ನಾನು ಇಲ್ಲಿ ಸೆರೆ ಹಿಡಿತಾ ಇದ್ದೀನಿ. ತುಂಬ ಅದ್ಭುತವಾಗಿರುವಂತಹ ಒಂದು ಕಟ್ಟಡ, ವಿಶಾಲವಾದಂತಹ ಕಟ್ಟಡ. ಹಾಗೆಯೇ ನೋಡಿ, ಒಟ್ಟಾರೆಯಾಗಿ ಮಹಾರಾಜ ಕಾಲೇಜು ಮೊದಲ ಅಂತಸ್ತಿನಿಂದ ಈ ರೀತಿಯಾಗಿ ನಮಗೆ ಗೋಚರವಾಗ್ತಾ ಇದೆ. ಜಿಯೋಗ್ರಫಿ ಡಿಪಾರ್ಟ್ಮೆಂಟ್ ನೋಡೋದಾದರೆ ನಮಗೆ ಈ ರೀತಿಯಾಗಿ ಕಾಣುತ್ತೆ. ಸೊ ಇದೇ ನೋಡಿ ಜಿಯೋಗ್ರಫಿ ಡಿಪಾರ್ಟ್ಮೆಂಟ್. ಅಲ್ಲಿಂದ ನಾವು ಈಗ ಮತ್ತೆ ಕೆಳಭಾಗಕ್ಕೆ ಹೋಗೋಣ. ನಾವು ಮೊದಲ ಹಂತವನ್ನು ಮೆಟ್ಲುಗಳನ್ನ ಹತ್ತಬೇಕಾದ್ರೆ ನಾವು ಬಲಭಾಗದಿಂದ ಹತ್ಕೊಂಡ್ವಿ. ಇವಾಗ ಎಡಭಾಗದಿಂದ ಇಳಿತಾ ನಾವು ವಿರಾಜಮಾನರಾಗಿ ಕೂತಿರುವಂತಹ ಏನು ಶಾರದಾ ದೇವಿಯ ವಿಗ್ರಹವನ್ನು ನಾವು ನೋಡ್ಬೋದು. ಸೊ ತದನಂತರದಲ್ಲಿ ನಾವು ಕೆಳಗಡೆ ಹೋಯ್ತಾ ನೋಡಿ, ಈ ರೀತಿ ಮಹಾರಾಜ ಕಾಲೇಜು ಈ ರೀತಿ ಕಾಣುತ್ತೆ. ಸೊ ಒಂದೊಂದೇ ಸ್ಟೆಪ್ ಆಗಿ ನಾವು ಹಂತದ ಮುಖಾಂತರ ನಾವು ಕೆಳಗಡೆ ಹೋದಂತಹ ಸಂದರ್ಭದಲ್ಲಿ ನೋಡಿ, ಒಂದು ಸಾರಿ ನಿಮಗೆ ಮೇಲ್ಭಾಗವನ್ನು ತೋರಿಸ್ತೀನಿ. ಈ ರೀತಿಯಾಗಿ ಗೋಚರವಾಗ್ತದೆ. ಅದ್ಭುತವಾದ ಪ್ಲೇಸು. ಹಂತದ ಬಲಭಾಗಕ್ಕೆ ಹೋದರೆ ನಾನು ಎಡ ಮತ್ತು ಬಲಭಾಗದಲ್ಲಿ ನೆಲ ಅಂತಸ್ತಿನ ಕೊಠಡಿಗಳನ್ನು ಇರುವಂತಹ ನೆಲ ಅಂತಸ್ತಿನಲ್ಲಿ ನಾನು ತೋರಿಸ್ತೀನಿ. ನೋಡಿ, ಇದು ಎಡ ಮತ್ತು ಬಲ. ಅದ್ಭುತವಾದಂತಹ ಒಂದು ನೋಟ. ಯುವರತ್ನ ತುಂಬ ಸಿನಿಮಾಗಳು ಈ ಕಾಲೇಜಿನಲ್ಲಾಗಿದೆ. ಅದರಲ್ಲಿ ಪ್ರಮುಖವಾಗಿ ಯುವರತ್ನ ತುಂಬ ಈ ಕಾಲೇಜಿನಲ್ಲಿ ತುಂಬ ದೃಶ್ಯಗಳನ್ನು ಸೆರೆ ಹಿಡಿಯಲಾಗಿದೆ. ಹೇಗೆ ನಾವು ಮೊದಲ ಅಂತಸ್ತಿನಿಂದ ನಾವು ಮೇಲಿಂದ ಕೆಳಗಡೆ ವ್ಯೂನ ನೋಡಿದ್ವಿ, ಹಾಗೆ ಈಗ ಕೆಳಭಾಗದಿಂದ ನಾವು ಮಹಾರಾಜ ಕಾಲೇಜಿನ ಒಂದು ಅದ್ಭುತ ದೃಶ್ಯವನ್ನು ನಾವು ನೋಡ್ತಾ ಇದ್ದೀವಿ. ಎಲ್ಲ ಕಾರ್ಯಕ್ರಮಗಳು, ಒಳ ಆವರಣದಲ್ಲಿ ನಡೆಯುವಂಥ ಕಾರ್ಯಕ್ರಮಗಳು ಆ ವೇದಿಕೆಯಲ್ಲಿ ನಡೀತವೆ. ಸೊ ನಂತರದಲ್ಲಿ ಈಗ ನಮ್ಮಗಳಿಗೆಲ್ಲ ವಿದ್ಯೆಯನ್ನು ದಾರಿ ಇರುವಂತಹ ಇದ್ದ ಗುರುಗಳು ಯಾರೆಲ್ಲ ಪ್ರೊಫೆಸರ್, ಪರ್ಮನೆಂಟ್ ಫ್ಯಾಕಲ್ಟಿ ಮತ್ತು ಗೆಸ್ಟ್ ಫ್ಯಾಕಲ್ಟಿ ಎಲ್ಲರೂ ಸಹ ಅವ್ರಿಗೆ ಸ್ಟಾಫ್ ರೂಮ್ನ ವ್ಯವಸ್ಥೆ ಮಾಡಲಾಗಿದೆ. ಒಂದು ಅತ್ಯದ್ಭುತವಾದ ಇತ್ತೀಚಿನ ದಿನಗಳಲ್ಲಿ ತುಂಬ ಅನುಕೂಲಕರವಾದಂಥ ಸ್ಟಾಫ್ ರೂಮ್ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ. ನಾನು ಈಗ ಇದೇ ಮಾರ್ಗವಾಗಿ ಕೆಳ ಅಂತಸ್ತಿನಲ್ಲಿರುವಂತಹ ಹಿಸ್ಟ್ರಿ ಡಿಪಾರ್ಟ್ಮೆಂಟ್, ಪೊಲಿಟಿಕಲ್ ಸೈನ್ಸ್ ಆ್ಯಂಡ್ ಸೋಸಿಯಾಲಜಿ ವಿಭಾಗಗಳನ್ನು ನಾವು ವೀಕ್ಷಣೆ ಮಾಡೋಣ. ಕೆಳ ಅಂತಸ್ತಿನಲ್ಲಿರುವಂತಹ ಇತಿಹಾಸ ಡಿಪಾರ್ಟ್ಮೆಂಟ್ಗಳು ಎಡ ಮತ್ತು ಬಲಭಾಗದಲ್ಲಿ ಡಿಪಾರ್ಟ್ಮೆಂಟ್ಗಳು ಇದೆ. ಅದರಲ್ಲಿ ಬಲಭಾಗದಲ್ಲಿರುವಂತಹ ಇತಿಹಾಸ, ಪೊಲಿಟಿಕಲ್ ಸೈನ್ಸ್ ಆ್ಯಂಡ್ ಸೋಸಿಯಾಲಜಿ ಡಿಪಾರ್ಟ್ಮೆಂಟನ್ನು ನಾವೀಗ ನೋಡ್ತಾ ಇದ್ದೇವೆ. ತದನಂತರದಲ್ಲಿ ಮಹಾರಾಜ ಕಾಲೇಜಿನ ಸುಮಾರು 90% ಕಾರ್ಯಕ್ರಮಗಳು ನಾವು ಇದ್ದಂಥ ಕಾಲದಲ್ಲಿ ನಡೆದಂತಹ ಒಂದು ಹಾಲು ಅಂತಂದರೆ ಅದು ಜೂನಿಯರ್ ಬಿ ಹಾಲು. ಯಾವುದೇ ಸಣ್ಣ ಅಥವಾ ದೊಡ್ಡ ಮಟ್ಟದ ಕಾರ್ಯಕ್ರಮ, ಇದು ಡೋರು ಇಷ್ಟೊಂದು ಚಿಕ್ಕದಾಗಿ ಕಾಣ್ಬೋದು ಅಷ್ಟೇ, ಅದ್ರ ಒಳಗಡೆ ಇರುವಂತಹ ಒಂದು ಆಡಿಟೋರಿಯಮ್ ಅಂತಂದ್ರೆ ಒಂದು ಹಾಲು ತುಂಬ ವಿಶಾಲವಾಗಿದೆ. ಸುಮಾರು ಏನಿಲ್ಲ ಅಂತಂದರೂ ಒಂದು 100ರಿಂದ 150 ಜನ ಒಟ್ಟಿಗೆ ಕೂತ್ಕೋಬೋದಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದು ಜೂನಿಯರ್ ಬಿ ಹಾಲ್. ಆದರೆ ಇದು ಸೀನಿಯರ್ ಬಿ ಹಾಲ್. ಇದೇ ಥರ ಸೇಮ್ ಆ್ಯಸ್ ಇಟ್ ಈಸ್, ಎರಡೂ ಒಂದೇ ಥರ ಇದೆ. ಒಳಗಡೆ ತುಂಬ ಕಾರ್ಯಕ್ರಮಗಳು ನಡೀತಾ ಇದ್ವು. ಹಿಂದೆ PhD ವೈವಾ ಕೂಡ ಇದೇ ಹಾಲ್ಗಳಲ್ಲಿ ನಡೀತಾ ಇತ್ತು. ಹಾಗೆ ಬಲಭಾಗದಲ್ಲಿ ನಾವು ಡಿಪಾರ್ಟ್ಮೆಂಟ್ಗಳನ್ನ ನೋಡಿದ್ವಿ. ಯಾವುದು ಇತಿಹಾಸ, ಪೊಲಿಟಿಕಲ್ ಸೈನ್ಸ್ ಆ್ಯಂಡ್ ಸೋಸಿಯಾಲಜಿನ. ಇಲ್ಲಿ ನಾವು ಏನು ಹಿಂದಿ ಡಿಪಾರ್ಟ್ಮೆಂಟ್, ಇಂಗ್ಲೀಷ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಕನ್ನಡ ವಿಭಾಗಗಳು, ಹಾಗೆ ಸ್ಯಾನ್ಸ್ಕ್ರಿಟ್ ವಿಭಾಗ, ನೋಡಿ ಇದು ಸ್ಯಾನ್ಸ್ಕ್ರಿಟ್ ವಿಭಾಗ. ಆ ವಿಭಾಗಗಳನ್ನು ಎಡಭಾಗದಲ್ಲಿ ನಾವು ನೋಡ್ತಾ ಇದ್ದೀವಿ. ತದನಂತರದಲ್ಲಿ ನಾವು
ಒಂದು ಹೆಜ್ಜೆ ಅಂದರೆ 5 ಸ್ಟೆಪ್ಗಳ ಮುಖಾಂತರ ನಾವು ಕೆಳಗಡೆ ಇಳಿದಂತಹ ಸಂದರ್ಭದಲ್ಲಿ ಮಹಿಳಾ ಮಹಿಳಾ ಶಿಕ್ಷಕಿಯರಿದ್ದಾರೆ, ಅವ್ರಿಗೋಸ್ಕರ ಅಂತಲೇ ತದನಂತರದಲ್ಲಿ ಅದಕ್ಕಿಂತ ಮೊದಲು ಆಂಥ್ರೋಪಾಲಜಿ ಡಿಪಾರ್ಟ್ಮೆಂಟ್ ನಮಗೆ ಸಿಗುತ್ತೆ. ಅದರ ನಂತರ ಮಹಿಳಾ ಕೊಠಡಿ ಅಂದರೆ ಮಹಿಳೆಯರಿಗೋಸ್ಕರ ಅವರು ಸ್ವಲ್ಪ ರೆಸ್ಟ್ ಮಾಡೋದು ಇರ್ಬೋದು, ಅವ್ರಿಗೋಸ್ಕರ ಇರುವಂತಹ ಒಂದು ವಿಶಾಲವಾದಂತಹ ಒಂದು ಕೊಠಡಿ, ಸ್ಟಾಫ್ ರೂಮ್. ಅದು ಜನರಲ್ ಸ್ಟಾಫ್ ರೂಮ್ ಇದೆ. ಇದು ಮಹಿಳೆಯರಿಗೆ ಅಂತಲೇ ಸಪ್ರೇಟಾಗಿ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ. ಇತ್ತೀಚೆಗಂತೂ ಮಹಾರಾಜ ಕಾಲೇಜು ಕೆಲವೊಂದನ್ನು ಕೊರತೆಗಳನ್ನು ಬಿಟ್ಟರೆ ಮಿಕ್ಕಂತಹ ಎಲ್ಲವೂ ಕೂಡ ಅನುಕೂಲಕರವಾಗಿದೆ ಅಂತ ಹೇಳ್ಬೋದು. ಯಾಕಂತಂದರೆ ಎಲ್ಲ ಕಾಲದಲ್ಲಿ ಎಲ್ಲವೂ ಸಹ 100% ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಕೆಲವೊಂದು ಕೊರತೆಗಳು ಇದ್ದೇ ಇರುತ್ತೆ. ಇದರಲ್ಲೂ ಕೂಡ ಏನು ಕೊರತೆಗಳು ಇಲ್ಲ ಅಂತ ನಾನು ಹೇಳಲ್ಲ. ಹಾಗೆ ಸಣ್ಣ ಪುಟ್ಟ ಕೊರತೆಗಳನ್ನ ಬಿಟ್ಟರೆ ಒಂದು 90% ಹಿಂದುಳಿದವರು, ಬಡವ ವಿದ್ಯಾರ್ಥಿಗಳಿಗೆ ಇದು ಹೇಳಿ ಮಾಡಿಸಿದಂಥ ಕಾಲೇಜು. ಹಾಗಾಗಿ ಸ್ನೇಹಿತರೆ, ಇಲ್ಲಿ ನಾವು ನೆಕ್ಸ್ಟ್ ನೋಡೋದಾಯ್ತಂದರೆ ನಮ್ಮ ಕಾಲೇಜಿನಲ್ಲಿ ಏನೆಲ್ಲ ಅನುಕೂಲಗಳು ಅಂದರೆ ಮಹಾರಾಜ ಕಾಲೇಜಿನಲ್ಲಿ ಅಡ್ಮಿಷನ್ ನೀವು ತಗೊಳ್ಳೋದಾದರೆ ಏನೆಲ್ಲ ಅನುಕೂಲಗಳು ಇದೆ ಅಂತ ನೋಡೋದಾದರೆ, ಇದು ಗಣಕಯಂತ್ರ ವಿಭಾಗ ಅಂದರೆ ಕಂಪ್ಯೂಟರ್ ಲ್ಯಾಬ್ ಯಾರೆಲ್ಲ ಮಹಾರಾಜ ಕಾಲೇಜಿಗೆ ವಿದ್ಯಾರ್ಥಿಯಾಗಿ ಸೇರ್ಕೋದಿರ ಅವರಿಗೆ ತಮ್ಮೆಲ್ಲರಿಗೂ ಸಹ ಒಂದು ಕಂಪ್ಯೂಟರ್ ಲ್ಯಾಬ್ನ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಇದೇ ನೋಡಿ, ಸೈಟಿಂದ ನೋಡೋದಾದರೆ ಇದೆ. ಇದರ ಜೊತೆಗೆ ವಿಶಾಲವಾದಂತಹ ಲೈಬ್ರರಿ, ಗ್ರಂಥಾಲಯ, ಅತ್ಯುನ್ನತವಾದ ಗ್ರಂಥಾಲಯ ಇದಾಗಿದೆ. ಮಾನಸ ಗಂಗೋತ್ರಿಯಲ್ಲಿ ಸಿಕ್ಕದೇ ಇರುವಂತಹ ಕೆಲವು ಹಳೆಯ ಪುಸ್ತಕಗಳು ಈ ಲೈಬ್ರರಿಯಲ್ಲಿ ಸಿಗುತ್ತೆ. ಯಾಕಂತಂದರೆ ಮೊಟ್ಟ ಮೊದಲನೇದಾಗಿ ಮಹಾರಾಜ ಕಾಲೇಜಿನಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯ ಸ್ಥಾಪನೆ ಆಯಿತು ಅನ್ನೋದನ್ನು ನಾವು ಮರಿಬಾರ್ದು. ಹಾಗಾಗಿ ಮಹಾರಾಜ ಕಾಲೇಜಿಗೆ ತನ್ನದೇ ಆದಂತಹ ಇತಿಹಾಸ ಇದೆ. ಇದರ ಜೊತೆಗೆ ಇಲ್ಲಿ ಸಂಜೆ ಕಾಲೇಜಿನ ವ್ಯವಸ್ಥೆ ಕೂಡ ಇತ್ತೀಚಿನ ದಿನಗಳಲ್ಲಿ ಆರಂಭ ಮಾಡಿದೆ. ಹಾಗೆ ಮಹಾರಾಜ ಕಾಲೇಜಿಗೆ ಸೇರಿದಂಥ ವಿದ್ಯಾರ್ಥಿಗಳಿಗೆ ಕುಡಿಯ ನೀರಿನ ವ್ಯವಸ್ಥೆ ಮಾಡಿಕೊಡಲಾಗಿದೆ. ಅದನಂತರದಲ್ಲಿ ಅಧ್ಯಯನ ಕೇಂದ್ರ ಅಂತಂದರೆ ಸ್ಟಡಿ ರೂಮ್ ಕೂಡ ವ್ಯವಸ್ಥೆಯನ್ನು ಮಾಡಲಾಗಿದೆ. ವಿಶಾಲವಾಗಿ ಮಹಾರಾಜ ಕಾಲೇಜು, ಯುವರಾಜ ಕಾಲೇಜು ಎರಡು ವಿದ್ಯಾರ್ಥಿಗಳಿಗೆ ಇದನ್ನು ಅನುಕೂಲ ಮಾಡಿಕೊಡಲಾಗಿದೆ. ಇದು ಜಾನಪದ ವಿಭಾಗ ಅಂದರೆ ಮೈಸೂರು ವಿಶ್ವವಿದ್ಯಾನಿಲಯದ ಮಹಾರಾಜ ಕಾಲೇಜಿನ ಜಾನಪದ ವಿಭಾಗ. ಇದು ಹಳೆ ಬಿಲ್ಡಿಂಗ್ನಲ್ಲಿದೆ. ಇದು ಏನ್ಷಿಯನ್ ಹಿಸ್ಟ್ರಿ, ಜಾನಪದ ವಿಭಾಗ ಮತ್ತು ಕಂಪ್ಯೂಟರ್ ಲ್ಯಾಬು ಮತ್ತು ಪತ್ರಿಕೋದ್ಯಮ ವಿಭಾಗ ಇವೆಲ್ಲ ಕೂಡ ಒಂದೇ ಬಿಲ್ಡಿಂಗ್ನಲ್ಲಿ ಇದೆ. ನೋಡಿ ಸ್ನೇಹಿತರೆ, ಇದು ಮಹಾರಾಜ ಕಾಲೇಜಿನ ಬಲಭಾಗದಲ್ಲಿ ನಿಂತು ನಾನು ಶೂಟ್ ಮಾಡ್ತಾಯಿದ್ದೀನಿ. ಹಾಗೆ ಇಲ್ಲಿ 24/7 ಸೆಕ್ಯೂರಿಟಿ ವ್ಯವಸ್ಥೆಯನ್ನು ಯೂನಿವರ್ಸಿಟಿ ಮಾಡಿಕೊಟ್ಟಿದೆ. ಈ ಆವರಣದಲ್ಲಿ ಕೂಡ ನಂದಿನಿ ಕ್ಷೀರ ಕೇಂದ್ರ ಅಂತಂದರೆ ನಮಗೆ ನಮ್ಮ ದಣಿವನ್ನು ನೀಗಿಸುವಂತಹ ಮಜ್ಜಿಗೆ ಇರ್ಬೋದು ಅಥವಾ ಐಸ್ ಕ್ರೀಮ್ಸ್, ಬೇರೆ ಬೇರೆ ರೀತಿಯಾದಂತಹ ತಿಂಡಿ ತಿನಿಸುಗಳು ಇಲ್ಲಿ ಸಿಗುತ್ತೆ. ಅದರ ಜೊತೆಗೆ ಮಹಾರಾಜ ಕಾಲೇಜಿನ ನೇರ ಕ್ಯಾಂಟೀನು ಒಳಭಾಗದಲ್ಲಿಯೇ ಇದು ವಿಶಾಲವಾದಂತಹ ಕ್ಯಾಂಟೀನ್ ವ್ಯವಸ್ಥೆಯನ್ನು ತೆರೆಯಲಾಗಿದೆ. ಇದು ಕೆಲವು ವರ್ಷಗಳೇ ಮುಚ್ಚಲ್ಪಟ್ಟಿತ್ತು. ಆದರೆ ಇತ್ತೀಚೆಗೆ ದಿಲೀಪ್ ಅಣ್ಣವರು ಇದನ್ನು ಪ್ರಸ್ತುತ ನಡೆಸ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮ ಮೈಸೂರು ಮಹಾರಾಜ ಕಾಲೇಜಿನಲ್ಲಿರುವಂಥ ವಿದ್ಯಾರ್ಥಿಗಳು, ಅಧ್ಯಾಪಕರು, ಅಧ್ಯಾಪಕೇತರರು ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಕೂಡ ಇಲ್ಲಿ ಒಂದು ಕ್ಲಿನಿಕ್ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ. ಒಂದು ಸುಸಜ್ಜಿತವಾದ ಆರೋಗ್ಯ ಕೇಂದ್ರವನ್ನು ಇಲ್ಲಿ ನೋಡಿ, ಇದು ಒಳ ಆವರಣ ಆರೋಗ್ಯ ಕೇಂದ್ರವನ್ನು ಮೈಸೂರು ವಿಶ್ವವಿದ್ಯಾನಿಲಯ ಏರ್ಪಡಿಸಿದೆ. ಹಾಗೆ ನೋಡಿ, ಇದೊಂದು ಹಿಂದೆ ಸಂವಾದವನ ಅಂತ ಇದನ್ನು ಕರೀತಾಯಿದ್ರು. ಇಂದಿನ ದಿನಗಳಿಗೂ ಕುವೆಂಪು ಯಾರೆಲ್ಲ ಇದ್ದರು, ದೊಡ್ಡ ದೊಡ್ಡ ಕವಿಗಳು, ಅವರೆಲ್ಲ ಇಲ್ಲಿ ಕೂತು ಸಂವಾದ ಪ್ರಕ್ರಿಯೆಯನ್ನು ಮಾಡ್ತಾಯಿದ್ರು ಅಂಥೇಳಿ ಇತಿಹಾಸ ಇದೆ. ಅದಕ್ಕೆ ಸಂವಾದವನ ಅಂತಲೂ ಹೆಸರಿದೆ. ಅದರ ನಂತರ ಕಾಣುವಂಥದ್ದೇ ವಿಶಾಲವಾದಂಥ ಉದ್ಯಾನವನ. ಹಾಗೆಯೇ ಮಹಾರಾಜ ಕಾಲೇಜಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಒಂದು
ಬೈಕು ತರುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ಅಧಿಕವಾಗಿರುವ ಕಾರಣ ಅದಕ್ಕೆ ಸೂಕ್ತವಾದಂತಹ ವಿಶಾಲವಾದಂತಹ ಒಂದು ಬೈಕ್ ಸ್ಟ್ಯಾಂಡ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇದು ಇತ್ತೀಚಿನ ದಿನಗಳಲ್ಲಿ ಹೊಸದಾಗಿ ನಿರ್ಮಾಣವಾಗಿರುವಂತಹ ಬಿ ಬ್ಲಾಕ್. ಇಲ್ಲೂ ಸಹ BBA, BCom ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲಿದೆ. ಈ ವಿಡಿಯೋದ ತುಣುಕನ್ನು ಈಗಾಗಲೇ ನೋಡಿದ್ದೀರಿ. ಇದು ಮೈಸೂರು ವಿಶ್ವವಿದ್ಯಾನಿಲಯದ ಸೆಂಚುರಿಯಲ್ ಅಂದರೆ ಮಹಾರಾಜ ಕಾಲೇಜಿನ ಆವರಣದಲ್ಲಿರುವಂತಹ ಶತಮಾನೋತ್ಸವ ಭವನ. ಅಂದರೆ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ 100 ವರ್ಷಗಳ ಸಂಭ್ರಮದ ಹೊತ್ತಿನಲ್ಲಿ ಇದಕ್ಕೆ ಮೈಸೂರು ಮಹಾರಾಜ ಕಾಲೇಜು ಶತಮಾನೋತ್ಸವವನ್ನು ಕಟ್ಟಲಾಗಿತ್ತು. ನೋಡಿ, ಇದೆ ಮೈಸೂರು ಶತಮಾನೋತ್ಸವ ಭವನ. ಇಲ್ಲಿ ಒಂದು ಕಾಲೇಜಿನ ವಾರ್ಷಿಕ ಚಟುವಟಿಕೆಗಳು ಏನೇನಿದೆ ಅವೆಲ್ಲ ಪಠ್ಯೇತರ ಚಟುವಟಿಕೆ ಕಾರ್ಯಕ್ರಮ ಈ ಬಿಲ್ಡಿಂಗ್ನಲ್ಲಿ ನಡೀತದೆ. ಹಾಗೆ ಕೆಲವು ಒಂದು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಆ್ಯಂಡ್ SC/ST ಸೆಲ್ ಹಾಗೂ ಕೆಲವು ತರಗತಿಗಳು ಈ ಬಿಲ್ಡಿಂಗ್ನಲ್ಲಿ ನಡೀತದೆ. ಸೊ ಈಗಾಗಲೇ ಒಟ್ಟಾರೆಯಾಗಿ ನಿಮಗೆ ಅತಿ ಮುಖ್ಯವಾದ ವಿಷಯಕ್ಕೆ ನಾವು ಬರೋದಾದರೆ, ಆಗಲೇ ಖಾಲಿ ಬೆಂಚು ಮತ್ತು ಕುರ್ಚಿಗಳು ಏನು ರೆಡಿ ಇಟ್ಕೊಂಡಿದ್ರು ಅದನ್ನು ನಿಮಗೆ ತೋರಿಸಿದ್ದೆ. ಇವಾಗ ಅಡ್ಮಿಷನ್ ಪ್ರಕ್ರಿಯೆ ಆಲ್ರೆಡಿ ಆರಂಭವಾಗಿದೆ. ತಾವೆಲ್ಲರೂ ಯಾರಿಗೆಲ್ಲ ಆಸಕ್ತಿ ಇದೆ ಮೈಸೂರು ಮಹಾರಾಜ ಕಾಲೇಜನ್ನು ಓದಬೇಕು ಅಂತ ಆಸಕ್ತಿ ಇದೆ ಅಂಥವರು ಮಹಾರಾಜ ಕಾಲೇಜಿಗೆ ಆಗಲೇ ಅಡ್ಮಿಷನ್ ಪ್ರಕ್ರಿಯೆ ನಡೀತಾ ಇದೆ. ಈ ವಿಡಿಯೋ ನೋಡಿದ ತಕ್ಷಣ ನೋಡಿ ನೀವು ಬರೋದಾದರೆ ಬರಬಹುದು. ಈ ವಿಡಿಯೋನ ನೋಡಿ ಮೈಸೂರು ಮಹಾರಾಜ ಕಾಲೇಜಿನ ಬಗ್ಗೆ ಸಂಪೂರ್ಣವಾದ ಮಾಹಿತಿಗಳನ್ನ ತಿಳ್ಕೊಂಡು ಆನಂತರ ಒಬ್ಬ ವಿದ್ಯಾರ್ಥಿ ಬಂದು ಕೂಡ ಇಲ್ಲಿಗೆ ಅಡ್ಮಿಷನ್ ಆಗಿದರೆ ನಾನು ಈ ವಿಡಿಯೋ ಮಾಡೋಕ್ಕೆ ಆಗದಂಥ ಪರಿಶ್ರಮಕ್ಕೆ ಆಗ ಬೆಲೆ ಸಿಕ್ತಂತಾಗುತ್ತೆ. ಒಟ್ಟಾರೆಯಾಗಿ ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ಓದಬೇಕು ಅಂತ ಆಸಕ್ತಿ ಇರುವಂಥ ವಿದ್ಯಾರ್ಥಿಗಳು ದಯಮಾಡಿ ಬಂದು ಅಡ್ಮಿಷನ್ ಆಗಿ. ಇದು ಕೊನೆಯದಾಗಿ ಹೇಳ್ಬೇಕಂತಂದರೆ, ಇದು ಸಂಜೆ ಕಾಲೇಜಿನ ಕೆಲವು ಏನು ತರಗತಿಗಳು ಈ ಬಿಲ್ಡಿಂಗ್ನಲ್ಲಿ ನಡೀತಿದೆ. ಬಹಳ ಗಮನವಿಟ್ಟು ಇದನ್ನು ಕೇಳಿಸ್ಕೊಳ್ಳಿ ಫ್ರೆಂಡ್. ಹೊಸ ವಿದ್ಯಾರ್ಥಿ ನೋಂದಣಿ UUCMS ಕರ್ನಾಟಕ ಗೌರ್ಮೆಂಟ್ ವೆಬ್ಸೈಟ್ನಲ್ಲಿ ನ್ಯೂ ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ಆಯ್ಕೆ ಮಾಡಿ. ಆಧಾರ್ ಸಂಖ್ಯೆ, ವೈಯಕ್ತಿಕ ವಿವರಗಳು ಮತ್ತು ಶಿಕ್ಷಣದ ವಿವರಗಳನ್ನು ಭರ್ತಿ ಮಾಡಿ. ಬಳಕೆದಾರರ ಹೆಸರು ಮತ್ತು ಪಾಸ್ವರ್ಡನ್ನು ರಚಿಸಿಕೊಳ್ಳಿ. ಕನಿಷ್ಠ 8 ಅಕ್ಷರಗಳು, 1 ಕ್ಯಾಪಿಟಲ್ ಅಕ್ಷರ, ಸಂಖ್ಯೆ ಮತ್ತು ವಿಶೇಷ ಅಕ್ಷರ ಇರಬೇಕು. ಸೂಚನೆ: 2026-27ನೇ ಶೈಕ್ಷಣಿಕ ಸಾಲಿಗೆ ಪ್ರಥಮ ವರ್ಷದ BA, BCom, BBA ಹಾಗೂ BCA ಪ್ರವೇಶಾತಿಗಾಗಿ ಅರ್ಜಿ ಸಲ್ಲಿಸುವಾಗ ಈ ಕೆಳಕಂಡ ದೃಢೀಕೃತ ಜೆರಾಕ್ಸ್ ಪ್ರತಿಗಳನ್ನು ಸಲ್ಲಿಸಬೇಕು. ಅಂತಂದರೆ ನಿಮ್ಮ ಸರ್ಗಳ ಹತ್ರ, ಯಾರು ಪ್ರಿನ್ಸಿಪಲ್ ಇದ್ದರೆ ಅವರ ಹತ್ರ ಅಟೆಸ್ಟೆಡ್ ಮಾಡಿಸಿ ನೀವು ತರಬೇಕಾಗುತ್ತೆ. ಮೊದಲನೇದಾಗಿ ದ್ವಿತೀಯ PUCಯ ಅಂಕಪಟ್ಟಿ ಪ್ರಾಂಶುಪಾಲರಿಂದ ದೃಢೀಕರಿಸಿರಬೇಕು. ಆನ್ಲೈನಲ್ಲಿ ಡೌನ್ಲೋಡ್ ಮಾಡಿಕೊಂಡು ಪ್ರಾಂಶುಪಾಲರಿಂದ ಸಿಗ್ನೇಚರ್ ಹಾಕಿಸಿ ಆನಂತರ ತರಬೇಕಾಗುತ್ತೆ. ಹಾಗೆ SSLC ಅಂಕಪಟ್ಟಿ, ವರ್ಗಾವಣೆ ಪತ್ರ ಅಂದರೆ TC, ಜಾತಿ ಪ್ರಮಾಣ ಪತ್ರ, ವಿದ್ಯಾರ್ಥಿಯ ಆಧಾರ್ ಕಾರ್ಡ್, NSS, NCC, ಕ್ರೀಡೆ ಈ ಥರ ಯಾವುದಾದ್ರೂ ವಿಶೇಷತೆ ಇರುವಂತಹ ಒಂದು ಸ್ಪೆಷಲ್ ಕೋಟಾದಲ್ಲಿ ನೀವು ಸೇರಬೇಕು ಅಂದರೆ ಇದನ್ನು ನೀವು ಸಲ್ಲಿಸಬೇಕಾಗುತ್ತೆ. ಹಾಗೂ ಅರ್ಜಿ ಶುಲ್ಕ ಪಾವತಿಸಿರುವ ರಸೀದಿ ಲಗತ್ತಿಸಬೇಕಾಗುತ್ತದೆ. ಹಾಗೆ ಪಾಸ್ಪೋರ್ಟ್ ಅಳತೆಯ 3 ಫೋಟೋ ತಗೊಬನ್ನಿ. ಹಾಗೆ ವಿಶೇಷ ಏನು ಗೊತ್ತೇನ್ರಿ, ಈ ಬಾರಿಯ ಅಡ್ಮಿಷನ್ ಪ್ರಕ್ರಿಯೆಯಲ್ಲಿ ಎಲ್ಲ ಫೀಸ್ಗಳನ್ನು ಸಹ ದುಡ್ಡನ್ನ ಈಸ್ಕೊಳ್ಳಲ್ಲ, ಅಂದರೆ ಹಾರ್ಡ್ ಕ್ಯಾಶ್ನ ಈಸ್ಕೊಳ್ಳಲ್ಲ. ಎಲ್ಲರೂ ಕೂಡ ಆನ್ಲೈನ್ ಪೇಮೆಂಟ್ ಮಾಡಬೇಕಾಗುತ್ತೆ. ಇದು ಬಹಳ ಮುಖ್ಯವಾದಂತಹ ವಿಷಯ ತಮ್ಮೆಲ್ಲರಿಗೂ. ನೀವು ಏನೇ ಇದ್ರೂ ಅಕೌಂಟ್ನಲ್ಲಿ ಇಟ್ಕೊಂಡು ಫೋನ್ಪೇ, ಗೂಗಲ್ ಪೇ ಮುಖಾಂತರ ನೀವು ಆನ್ಲೈನ್ ಪೇಮೆಂಟ್ನ ಮಾಡಬೇಕಾಗುತ್ತೆ. ಹಾಗಾಗಿ ಎಲ್ಲರೂ ಕೂಡ ಅಕೌಂಟ್ನಲ್ಲಿ ಅಮೌಂಟ್ ಇಟ್ಕೊಂಡು ಬಂದು ನೀವು ಫೀಸ್ನ ಪೇ ಮಾಡಬೇಕಾಗುತ್ತೆ. ಇಲ್ಲಿಯವರೆಗೆ ನಾವು ಕಾಲೇಜಿಗೆ ಅಡ್ಮಿಷನ್ ಆಗಬೇಕಾದ್ರೆ ಏನೆಲ್ಲ ದಾಖಲಾತಿಗಳು ಬೇಕು ಅನ್ನೋದನ್ನು ನಾವು ತಿಳ್ಕೊಂಡ್ವಿ. ಈಗ ಕಾಲೇಜಿನಲ್ಲಿ ಯಾವುದೆಲ್ಲ ಕಾಂಬಿನೇಷನ್ ಇದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಒಂದೊಂದಾಗಿ ನೋಡೋದಾದರೆ, ಅಂಬೇಡ್ಕರ್ ಸ್ಟಡೀಸು, ಪೊಲಿಟಿಕಲ್ ಸೈನ್ಸು, ಎಕನಾಮಿಕ್ಸು APE ಅಂತ, ಆಂಥ್ರೋಪಾಲಜಿ, ಪೊಲಿಟಿಕಲ್ ಸೈನ್ಸು ಆ್ಯಂಡ್ ಜಿಯೋಗ್ರಫಿ APG, ಏನ್ಷಿಯಂಟ್ ಹಿಸ್ಟ್ರಿ, ಸೋಷಿಯಾಲಜಿ, ಜಿಯೋಗ್ರಫಿ AHSG, ಆ್ಯಂಡ್ ಆರ್ಕಿಯಾಲಜಿ ಆ್ಯಂಡ್ ಮ್ಯೂಸಿಯಾಲಜಿ, ಹಿಸ್ಟ್ರಿ, ಸೈಕಾಲಜಿ, ಸೊ ಏನ್ಷಿಯಂಟ್ ಹಿಸ್ಟ್ರಿ, ಆಂಥ್ರೋಪಾಲಜಿ ಆ್ಯಂಡ್ ಜಿಯೋಗ್ರಫಿ, ಕನ್ನಡ, ಕ್ರಿಮಿನಾಲಜಿ ಆ್ಯಂಡ್ ಫಾರಿನ್ ಸೈನ್ಸ್, ಸೈಕಾಲಜಿ, ಸೋಷಿಯಾಲಜಿ, ಎಕನಾಮಿಕ್ಸು, ಪೊಲಿಟಿಕಲ್ ಸೈನ್ಸು, ಕೋಆಪರೇಟಿವ್ ಮ್ಯಾನೇಜ್ಮೆಂಟು, ಹಿಸ್ಟ್ರಿ, ಎಕನಾಮಿಕ್ಸು, ಕನ್ನಡ. ಹೀಗೆ ಆರ್ಟ್ಸ್ ವಿಭಾಗದಲ್ಲಿ ಓದುವಂತಹ ವಿದ್ಯಾರ್ಥಿಗಳಿಗೆ
35 ರಿಂದ 40 ವಿಷಯಗಳು ನಿಮಗೆ ಸಿಗುತ್ತೆ. ಹಾಗಾಗಿ ಅದರಲ್ಲಿ ಯಾವುದು ನಿಮಗೆ ಅನುಕೂಲವಾಗಿದೆ ಅನ್ನೋದನ್ನು ಆಯ್ಕೆ ಮಾಡಿಕೊಂಡು ತಾವು ಓದ್ಬೋದು. ತದನಂತರದಲ್ಲೇ ನೋಡೋದಾದರೆ BBA, BCom, BCA ಈ ಕಾಲೇಜಿನಲ್ಲಿ ಇದೆ. ಯಾರು ಕಾಮರ್ಸ್ನ ಓದ್ಕೊಂಡು ಬಂದಿರ್ತೀರ ಅವರು ಈ 3 ವಿಷಯಗಳನ್ನು ನೀವು ತಗೋಬೋದು. ಸೊ ಒಟ್ಟಾರೆಯಾಗಿ ನಾವು ನೋಡೋದಾದರೆ ಫಸ್ಟ್ BA, BBA ಆ್ಯಂಡ್ BCom ಎಲ್ಲ ವಿದ್ಯಾರ್ಥಿಗಳಿಗೂ ಸಂಬಂಧಪಟ್ಟಂತೆ ಫೀಸ್ ಸ್ಟ್ರಕ್ಚರ್ ಹೇಗಿದೆ ಅನ್ನೋದನ್ನು ನೋಡೋದಾದರೆ ವಿತ್ ಲ್ಯಾಬ್ಗೆ 12,595, ವಿತೌಟ್ ಲ್ಯಾಬ್ಗೆ 11,820, ಹಾಗೆ ಫಸ್ಟ್ BBAಗೆ 12,595, ಫಸ್ಟ್ BComಗೆ 12,595, BCAಗೆ 28,160, ಅದು B ಸ್ಕೀಮ್ನಲ್ಲಿ 53,160 ರೂಪಾಯಿನ ಪೇ ಮಾಡಬೇಕಾಗುತ್ತೆ. ಸ್ನೇಹಿತರೆ, ಇನ್ನೊಂದು ವಿಶೇಷ ಸೂಚನೆ ಅಂತಂದರೆ ಯಾರು SC/ST ವರ್ಗ ಇದ್ರಿ ಅವುಗಳೆಲ್ಲರೂ ಕೂಡ ಹಿಂದೆ ಅಡ್ಮಿಷನ್ ಪ್ರಕ್ರಿಯೆಯಲ್ಲಿ 2,50,000 ಒಳಗಡೆ ಇರೋಂತಹ ವಿದ್ಯಾರ್ಥಿಗಳಿಗೆ 50% ಫೀಸ್ ಮಾತ್ರ ಪೇ ಮಾಡಬೇಕಾಗಿತ್ತು. ಆದರೆ ಇವಾಗ ಹೇಗಿದೆ ವ್ಯವಸ್ಥೆ ಅಂತಂದರೆ ಎಲ್ಲರೂ ಸಹ ಫುಲ್ ಫೀಸ್ನ ಪೇ ಮಾಡಬೇಕಾಗುತ್ತೆ. ಯಾಕಂತಂದರೆ ನೀವು ಸ್ಕಾಲರ್ಶಿಪ್ ಅಪ್ಲೈ ಮಾಡ್ಕೊಂಡಂಥ ಸಂದರ್ಭದಲ್ಲಿ ಅದು ನೇರ DBT ಮುಖಾಂತರ ಡೈರೆಕ್ಟ್ ನಿಮ್ಮ ಅಕೌಂಟ್ಗೆ ಜಮಾ ಆಗೋದ್ರಿಂದ ಎಲ್ಲರೂ ಸಹ ಫುಲ್ ಫೀಸ್ನ ಪೇ ಮಾಡಬೇಕಾಗುತ್ತೆ. ಸೊ ಒಟ್ಟಾರೆಯಾಗಿ ಯಾರಿಗೆಲ್ಲ ಮಹಾರಾಜ ಕಾಲೇಜಿಗೆ ಅಡ್ಮಿಷನ್ ಆಗಬೇಕು ಅಂತ ಆಸಕ್ತಿ ತೋರಿತಾರೆ ಎಲ್ಲರೂ ಸಹ ಆದಷ್ಟು ಬೇಗ ಬಂದು ಅಡ್ಮಿಷನ್ ಆಗಿ ಅಂತ ಹೇಳ್ತಾ ಧನ್ಯವಾದಗಳು.